ಈಗ ತಾನೇ ಭರತಣ್ಣ ಫೋನ್ ಮಾಡಿ ಅಪ್ಪನ ರಿಟೈರ್ಮೆಂಟ್ ಬಗ್ಗೆ ಹೇಳಿದ್ರು. ಮಗ ಪೊಲೀಸ್ ಆಫೀಸರ್ ಆಗಿದ್ದಿದ್ರೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾನೆ ಅಂತ ನೆಮ್ಮದಿಯಿಂದ ರಿಟೈರ್ಡ್ ಆಗ್ಬೋದಾಗಿತ್ತು. ಆದರೆ ಈಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮುಂದೊಂದು ತಿಂಗಳು ನಾನು ರಿಟೈರ್ಡು. ನಿಮ್ಮನ್ನೆಲ್ಲ ಹೆಂಗೆ ನೋಡ್ಕೊಳ್ಳಿ? ಇಲ್ಲಿ ನೋಡಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಇನ್ನು ಮುಂದೆ ಅರ್ಧ ಸಂಬಳ ಬರುತ್ತೆ ಅಂತ ಗೊತ್ತು. ಜೊತೆಗೆ ನಾನು ಏನಾದ್ರು ಕೆಲಸ ಮಾಡ್ತೀನಿ. ಇಬ್ಬರು ಸೇರಿ ಹೇಗೂ ಸಂಸಾರನ ತೂಗ್ಸೋಣ. ಅತ್ತೆ, ನೀವು ಎಲ್ಲೂ ಕೆಲಸ ಮಾಡೋದು ಬೇಡ. ನರಸಿಂಹ ಈ ಸಲ ಎಕ್ಸಾಮಲ್ಲಿ ಖಂಡಿತ ಪಾಸಾಗಿ ಇನ್ಸ್ಪೆಕ್ಟರ್ ಆಗೇ ಆಗ್ತಾನೆ. ಅಮ್ಮ ಬಂದ್ರು ಅನ್ಸುತ್ತೆ. ಅಮ್ಮ, ಹಾಯ್ ಪುಟ್ಟ. ಹಾಯ್. ನಾನೇನು ನಮ್ಮಮ್ಮ ಬಂದ್ರು ಅನ್ಕೊಂಡೆ. ಈಗ ನಾನು ಬಂದಿದ್ದು ಬೇಜಾರಾಯ್ತಾ? ಇಲ್ಲ, ಖುಷಿನೇ. ಅಪ್ಪ ಎಲ್ಲಿ? ಒಳಗಡೆ ಇದ್ದಾರೆ. ಒಳಗೆ ಬರ್ಬೋದಾ ಮೇಡಮ್? ಅಯ್ಯೋ ಬನ್ನಿ ಸರ್. ಬನ್ನಿ 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 ಬನ್ನಿ. ಏನೋ ಸಡನ್ನಾಗಿ ಫೋನ್ ಮಾಡಿ ಲೊಕೇಶನ್ ಕಳಿಸ್ಬಿಟ್ಟು ಅರ್ಜೆಂಟಾಗಿ ಮಾತಾಡ್ಬೇಕು ಬಾ ಅಂತ ಕರೆದೆ. ಏನಾಯ್ತು ಅಂತ ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ಗಾಬರಿ ಆಗೋಂಥದ್ದೇನಿದೆಯೋ, ನನಗೂ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನಮ್ಮ ಮನೆ ಲೊಕೇಶನ್ ಶೇರ್ ಮಾಡಿ ನಿನ್ನನ್ನು ಬರೋಕ್ಕೆ ಹೇಳಿದೆ ಅಷ್ಟೇ. ಹಂಗೆ ಕರೆಯೋದು? ಹೋಗ್ಲಿ ಬಿಡು, ಒಳ್ಳೇದಾಯಿತು. ಈ ರೀಸನ್ಗಾದರೂ ನಿನ್ನ ಮೀಟ್ ಮಾಡ್ದಂಗೆ ಆಯ್ತಲ್ಲ. ಇಷ್ಟು ದಿನ ಅಮ್ಮ ಇಲ್ಲದೆ ಪುಟ್ಟಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲ ನಾನು. ಈಗಳು ತುಂಬ ಹ್ಯಾಪಿ ಆಗಿದ್ದಾಳೆ. ಹೌದಾ ಪುಟ್ಟ? ಯಾಕೆ ಅಂದ್ರೆ ಇವಾಗ ಅಮ್ಮ ವಾಪಸ್ ಬಂದೈತಲ್ಲ, ಐ ಆಮ್ ಸೋ ಹ್ಯಾಪಿ. ಅಮ್ಮ ವಾಪಸ್ ಬಂದಿದ್ದಾರಾ? ನಿಮಗ್ ಗೊತ್ತಿಲ್ವಾ? ಅಮ್ಮನ ಅಪ್ಪನೇ ಕತ್ಕೊ ಬಂದ್ರು. ಬಂಗಾರಿ, ನೀನು ಹೋಮ್ವರ್ಕ್ ಇದೆ, ಇಷ್ಟು ಉದ್ದ ಇದೆ ಅಂತೆಲ್ಲ ಹೇಳ್ತಾ ಇದ್ದಲ್ಲ, ಹೋಗು ಪುಟ್ಟ, ಹೋಮ್ವರ್ಕ್ ಮಾಡ್ಕೊ. ಓಕೆ, ಬಾಯ್. ಬಾಯ್. ಹೇಳೋದ ನೆಟ್ಟಿಗೆ ಹೇಳಮ್ಮ. ಏನಪ್ಪ ಹೊಸ ನ್ಯೂಸು? ಹೌದು ಕಣೋ, ಇತ್ತೀಚೆಗೆ ಸಾನ್ವಿನ ನೋಡ್ಕೊಳ್ಳೋಕ್ಕೆ, ಅವಳಿಗೆ ಅಮ್ಮನಾಗಿ ಕೆಲಸ ಮಾಡೋದಕ್ಕೆ ಒಬ್ಬರನ್ನ ತುಂಬ ಕಷ್ಟಪಟ್ಟು ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಓಹೋ, ಹೌದಾ? ಅವ್ರು ಬರೀ ಸಾನ್ವಿಗೆ ಮಾತ್ರ ಅಮ್ಮನ ಅಥವಾ ನಿನಗೂ ಏನಾದರೂ ಹೆಂಡ್ತಿನ? ಆ್ಯಕ್ಚುಲಿ ನೀನು ಹೇಳ್ದಾಗೆ ನನಗೆ ಅವ್ರ ಮೇಲೆ ಬೇರೆ ಫೀಲಿಂಗ್ಸೇ ಬಂದಿದೆ. ಕಳ್ಳ ನೋಡ್ದ, ನಿನ್ನ ಮನಸ್ಸಲ್ಲಿರೋದನ್ನ ಹೆಂಗೆ ಹೇಳಿದೆ? ಈ ಪ್ರೀತಿ ಅನ್ನೋ ವಿಷಯ ಬಂದ್ರೇ ಅಷ್ಟು ಕಣ, ನಾವು ಹುಡುಗರೇ ಬೇಗ ಬಿದ್ದೋಗ್ಬಿಡೋದು. ಲವ್, ನಾವೇನು ಹುಡುಗರಲ್ಲ ಕಣೋ, ಅಪ್ಪಂದ್ರು. ನಮಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಜವಾಬ್ದಾರಿಗಳಿದೆ. ಜವಾಬ್ದಾರಿ ಬಂದಿರ್ಬೋದು ನಿನಗೆ, ನೀನು ಅಪ್ಪ ಆಗಿರ್ಬೋದು. ನಾನಿನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹಸ್ಬೆಂಡ್. ಅದು ಕರೆಕ್ಟೇ ಬಿಡು. ನೀನು ಫಸ್ಟ್ ಹೇಗಿದ್ದು ಈಗಲೂ ಹಾಗೆ ಇದೆಯಾ. ನನ್ನ ವಿಷಯ ಬಿಡು, ನಿನ್ನ ಹೊಸ ಹೆಂಡತಿ ಬಗ್ಗೆ ಹೇಳಪ್ಪ. ಅದೇ ಕಣೋ, ಅವಳು ಮುಂಚೆ ಸಾನ್ವಿಗೆ ಅಮ್ಮ ಆಗಕ್ಕೆ ಒಪ್ಕೊಂಡಿರಲಿಲ್ಲ. ಹೇಗೂ ಕಷ್ಟಪಟ್ಟು ನಾನು ಅವಳನ್ನ ಒಪ್ಪಿಸ್ದೆ. ಈಗ ನನಗೆ ಅವ್ರ ಮೇಲೆ ಪ್ರೀತಿ ಬಂದಿದೆ ಕಣ. ಅದರಲ್ಲೇನಿದೆ, ಸಹಜ ಪ್ರಕ್ರಿಯೆ ಅಲ್ವೇ? ನಡೀಲಿ ಹೇಳ್ಕೊಳಪ್ಪ, ಇನ್ನೇನಾಯಿತು? ಲವ್, ಅದು ಅಷ್ಟೊಂದು ಈಸಿ ಅಲ್ಲ ಕಣ. ಯಾಕೆ? ಯಾಕೆಂದರೆ
ಅವ್ರಿಗೆ ಆಲ್ರೆಡಿ ಒಂದು ಮದುವೆ ಆಗಿದೆ. ಯಾಕೋ ಯಾಕೋ ನಿಂಗೆ ಯಾಕೋ ಇದು ಸರಿ ಅನ್ನಿಸ್ತಲ್ಲ. ನೋಡು, ಇನ್ನೊಬ್ರು ಹೆಂಡತಿ ಮೇಲೆ ಕಣ್ಣು ಹಾಕೋದು ಎಷ್ಟು ದೊಡ್ಡ ಪಾಪ ಅಂತ ಯೋಚನೆ ಮಾಡು. ಅಪ್ಪ, ನೀನು ಪೂರ್ತಿ ವಿಷಯ ಕೇಳದೆ ಬೇಗ ರಿಯಾಕ್ಟ್ ಮಾಡ್ತೀಯ, ಅದೇ ನಿನ್ನ ತಪ್ಪು. ಆ ಹುಡುಗಿಗೆ ಮದುವೆ ಆಗಿರೋದು ಎಷ್ಟು ನಿಜನೋ, ಆ ಹುಡುಗನಿಂದ ಅವಳು ಡಿವೋರ್ಸ್ ತಗೊಂಡು ಆ ಹುಡುಗನಿಂದ ದೂರ ಇರೋದು ಅಷ್ಟೇ ನಿಜ. ಓ, ಇಲ್ಲಿದೆ ಮ್ಯಾಟ್ರು. ಆದರೆ ನಾನು ಅವ್ರಿಗೆ ಮದುವೆ ಆಗಿದೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಯಾವಾಗ ಅವ್ರ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಗೊತ್ತಾಯಿತು, ಅವಾಗ ಎದ್ವಾ ಲವ್ ಬಂದ್ಬಿಡ್ತು. ಈ -*++ ಅನ್ನೋ ಥರ ಒಬ್ರು ಕಷ್ಟ ಕೇಳ್ಕೊಂಡಾಗಲೇ ನಮಗೆ ಪ್ರೀತಿ ಉಟ್ಬಿಡೋದು ಅಲ್ವಾ? ಸೂಪರ್. ಆಮೇಲೆ ಏನಪ್ಪ ಕತೆ? ಅವ್ರಿಗೂ ನಿನ್ನ ಮೇಲೆ ಲವ್ ಇದೆಯಾ ಅಥವಾ ಒನ್ ವೇ ಸ್ಟೋರಿನಾ? ಸದ್ಯಕ್ಕಿದು ಒನ್ ವೇಲೇ ಇದೆ. ಆದರೆ ಅವ್ರು ಫಸ್ಟು ತುಂಬ ರೋಡಾಗಿದ್ದರು. ಆದರೆ ಇತ್ತೀಚೆಗೆ ಅವ್ರ ಮಾತು, ಅವ್ರ ಲುಕ್ಸ್, ಅವ್ರ ನಡವಳಿಕೆ ಎಲ್ಲ ನನಗೆ ಇಷ್ಟ ಆಗ್ತಾ ಬಂತು. ಅವರು ಗಂಡನ್ನು ಬಿಟ್ಟು ಇಂಡಿವಿಜುವಲ್ ಆಗಿ ಬದುಕು ಕಟ್ಕೋತಾ ಇರೋ ರೀತಿಗೆ ನಾನು ಸೋತೋದೆ. ಈ ವಿಷಯಕ್ಕೆ, ಅವ್ರ ಧೈರ್ಯಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಫೈನಲಿ 5 ವರ್ಷದ ಮಗು ಇರೋ ಅಪ್ಪಂಗೆ ಲವ್ ಆಗಿದೆ ಅಂತ ಆಯಿತು. ಲವ್ ಜೊತೆಗೆ ನನ್ನ ಮಗಳು ಸಾನ್ವಿಗೆ ಅವರು ಬೆಸ್ಟ್ ಅಮ್ಮ ಆಗಿರ್ತಾರೆ ಅನ್ನೋ ನಂಬಿಕೆನೂ ನನಗಿದೆ. ಅದರಲ್ಲೂ ನನ್ನ ಮಗಳು ಸಾನ್ವಿ ಅಂದರೆ ತುಂಬ ದೊಡ್ಡ ಅಟ್ಯಾಚ್ಮೆಂಟ್ ಬೆಳೆದಿದೆ. ಅಟ್ಯಾಚ್ಮೆಂಟ್ನ ನೀನು ಈ ರೀತಿ ಎನ್ಕ್ಯಾಶ್ ಮಾಡ್ಕೋತಿದ್ಯಾ ಅಂತ ಹೇಳು. ಲವ್ ಹಾಗಲ್ಲ ಕಣೋ, ಇಟ್ಸ್ ಜೆನ್ಯೂನ್ ಲವ್. ಅರ್ಥ ಆಯ್ತು. ಈಗ ಆದಷ್ಟು ಬೇಗ ನಿನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಂಬಿಡು. ನೀನಲ್ಲಿರೋ ಒಳ್ಳೆತನಕ್ಕೆ ಅವ್ರು ಎಸ್ ಅಂತಾರೆ. ನಿಜಾನಾ? ಯಾಕೆ ಭಯನಾ? ಏಯ್, ಡೋಂಟ್ ವರಿ ಮಗ, ನಿನ್ನ ಕೈಲಿ ಹೇಳ್ಕೊಳಕ್ಕಾಗಲಿಲ್ಲ ಅಂದ್ರೆ ಹೇಳು, ನಾನು ಹೋಗಿ ನಿನ್ನ ಪ್ರೀತಿ ಮಾಡ್ರೆ ಅವ್ರಿಗೆ ಹೇಳ್ಬಿಡ್ತೀನಿ. ಅಯ್ಯೋ ಬೇಡಪ್ಪ, ಆ ಹುಡುಗಿ ತುಂಬ ಸ್ಟ್ರಿಕ್ಟ್ ಆ್ಯಂಡ್ ಸ್ವಾಭಿಮಾನ ಇರೋವಂಥವ್ರು. ನನ್ನ ಮನಸ್ಸಲ್ಲಿರೋದನ್ನು ಇನ್ನೊಬ್ಬರ ಮೂಲಕ ಹೇಳ್ಕೊಂಡೆ ಅಂತ ಕೋಪಿಸ್ಕೊಂಡ್ರೆ ತುಂಬ ಕಷ್ಟ. ಎಲ್ಲದನ್ನು ನೀನೇ ಹೇಳ್ತೀಯಲ್ಲ, ನನಗೆ ಹೆಲ್ಪ್ ಮಾಡೋಣ ಅಂದ್ಕೊಂಡೆ ಅಷ್ಟೇ. ನಿಜ, ಬಟ್ ಹೇಗೋ ಧೈರ್ಯ ಮಾಡಿ ನಾನೇ ಹೇಳ್ತೀನಿ ಬಿಡಪ್ಪ. ಮೊದಲ ಕೆಲಸ ಮಾಡು. ಹಸುವಾದಾಗ ಪ್ರೀತಿ ಹುಟ್ಟಿದಾಗ ತುಂಬ ಹೊತ್ತು ಕಾಯಬಾರ್ದು, ನಮಗೆ ಡೇಂಜರ್ ಆಗ್ಬಿಡುತ್ತೆ. ಒಂದು ವೇಳೆ ಅವ್ರು ನಿನ್ನ ಪ್ರೀತಿನ ಒಪ್ಕೊಳ್ದೇ ಇದ್ರು, ನೀನು ಅವ್ರನ್ನ ಮೊದಲು ಥರನೇ ಗೌರವಿಸ್ಬೇಕು. ಇದು ನನ್ನ ಕಂಡೀಷನ್. ಅಲ್ಲ, ಇಷ್ಟೊತ್ತು ಒಪ್ಕೊಳ್ತಾರೆ ಅಂತ ಹೇಳಿ ಈಗೇನೋ ಹೊಸ ಬಾಂಬೆ ಆಗ್ತಾ ಇದೆಯಾ? ಈ ಹುಡುಗಿರ ಮನಸ್ಸು ಏನಿದೆ ಅಂತ ಕಂಡಿಡಿಯೋದು ಅಷ್ಟು ಈಸಿ ಅಲ್ಲಪ್ಪ. ಸೇಫ್ಟಿ ಸೈಡ್ಗೆ ಇನ್ನೊಂದು ಆ್ಯಂಗಲಲ್ಲೂ ಯೋಚನೆ ಮಾಡಿರಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ಅನುಭವದ ಮಾತು. ಸರಿ ಬಿಡಪ್ಪ. ಅಪ್ಪ ಆದಮೇಲೂ ಒಂದು ಹೆಣ್ಣನ್ನು ಪ್ರೀತಿ ಮಾಡಬೇಕು ಅಂದ್ಕೊಂಡಿರೋನಿಗೆ ಇನ್ನೂ ಅಪ್ಪ ಆಗದಿರೋ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಪ್ಪ. ಏಯ್ ಬಿಡೋ ಕೈ, ಇದಕ್ಕೆ ಲವ್ ಮಾಡಬಾರ್ದು ಅನ್ನೋದು.